ಹಿಡ್ಕೊಂಡು ಹೊರಗಿನ ಜಗತ್ತ ಬೇಡಕ್ಕಿಗೆ. ಇದು ನನ್ನ ಮಗ ಹೆಣ್ಮಗಳು ಕೂಡ ಲಗ್ನ ಆಗಿ ಬಂದಿಲ್ಲಿದೆ, ಫೋನಿನ ಕೂಟ ಲಗ್ನ ಆಗಿ ಬಂದಂಗೆ ಆಗ್ಬಿಟ್ಟತ್ ನನ್ನ ಬಾಳೆ. ಯಾವಾಗ ನೋಡ ಅದನ್ನ ಗೀಚ್ಕೊಂತ ಕುಂತ ಬಿಟ್ಟಿರ್ತಾಳ ರೂಮ್ ಹಿಡದೆ. 11 ಗಂಟೆ ಆಗಕ್ ಬಂತ, ನಾಷ್ಟ ಮಾಡ್ಯಾಳೋ ಇಲ್ಲೋ ದೇವ್ರಿಗೆ ಗೊತ್ತ. ನಾವರ ವಯಸ್ಸಾದರ ಹಸು ತಡೆಯಂಗಿಲ್ಲ, ಇದಕ್ಕೊಂದೀಟ್ರ ಬುದ್ಧಿ ಬೇಡ ಇದಕ್ ಮೂಳಿಗೆ. ಈಕಿಗ್ ಬೆಳಗಾತ್ ನೋಡಿ ಈಕಿಗೆ. ಇನ್ನ ಸಂಜೆ ಮಠ ನಾಯಿ ಒದರ್ದಂಗ್ ಒದರಿದ್ದ ಏನಂದಿ? ಏನಿಲ್ಲ, ನಾಯೇನ ಅನ್ನಕತ್ತೀನಿ. ಬೆಳಗ್ ಹರಿತಲ್ಲ, ಎದಕ್ ಒದರಾಕತ್ತಿ ಅಂತ ಕೇಳಿದೆ. ಇನ್ ಎದಕ್ ಒದರ್ಬೇಕಪ್ಪ? ನಾನು ಗೊತ್ತಿಲ್ಲ ನಿನಗೆ ಹೊಸ್ತಾಗಿ ಬಂದಿನ ಬಾಳೆ ಮಾಡಕ್ ಇವತ್ತ. ಈ ಬಾಡೆ ಮಾಡ್ಕೊಂಡ್ ಬಂದಾನಲ್ಲ ಕುಂತಾ ಹೊಡಕಿ ರೂಮ್ನಾಗ ಕರಿ ಹೋಗ. 11 ಗಂಟೆ ಆತ, ಹೊಟ್ಟಿಗೆ ಏನ್ರ ತಿನ್ನನ ಏನ್ ಹಿಂಗ ಉಪವಾಸ ಸಾಯನ? ತಡಿ ಬರ್ತಾಳ, ಎಲ್ಲಾ ಮಾಡಿಟ್ಟಾಳ. ಆಗಲೇ ಒಗ್ಗರಣೆದ್ ವಾಸನಿ ಬಂದತ್ ನನಗ. ತಡಿ ಒಂದಿಟ್ಟು ಬರ್ತಾಳ, ಉಷ್ಟ್ರು ಕೂಡ ತಿನ್ನನ. ಏನ ಅಂತ್ರಕ್ಕಿಲ್ಲ ಏನಕತ್ ನಿನಗ? ಇಲ್ಲೋಡ, ಮೊದ್ಲ ಡಾಕ್ಟರ್ ಮುಂಜಾನೆ ಎದ್ದು ದೌಡ್ 10 ಗಂಟೆಗೆ ನಾಷ್ಟ ಮಾಡಿ ಗುಳಿಗೆ ತಗೋ ಅಂದಾರ ನನಗ. ನಿನಗೇನ್ ನಂದು ಒಂದೀಟ್ರ ವಿಚಾರ ಐತೆನ ಏನು ಇಲ್ಲ ನಿನಗ? ಅವ 10 ಗಂಟೆಗೆ ನಾಷ್ಟ ಮಾಡಿ ಗುಳಿಗೆ ತಗೋ ಅಂದಾನ ನಿನಗ. ಏನ ಸೊಸಿ ಮಾಡಿಟ್ಟಿಂದ ತಿಂದು ಗುಳಿಗೆ ತಗೋ ಅಂದಾನ ಅವ ಡಾಕ್ಟರ್? ನಾ ಹೋಗಿ ಮಾಡ್ಕೊಂಡು ತಿನ್ಬೇಕನ ಏನ? ಏನತ್ತ ಮಾಡ್ಬೇಕು ಮುಂಜಾನೆ ನಾಷ್ಟ. ಆಕಿ ಸೊಸಿ ಮಧ್ಯಾಹ್ನದ ಅಡ್ಗಿ ಮಾಡ್ತಾ ಇಲ್ಲ, ಮಧ್ಯಾಹ್ನ ರಾತ್ರಿ ಕುಡೇ ಮಾಡ್ತಾಳ. ಒಂದಿಟ್ಟು ನಾಷ್ಟ ಮಾಡಿಟ್ರೆ ಏನಕತ್ ನಿನಗ? ಮಾಡ್ಬೇಕು, ತಿನ್ಬೇಕು. ಹೌದು ಬಿಡು, ಬಪ್ಪರೆ ಗಂಡ ಬಿಡ ನೀನು. ಇದನ್ನ ಮಾತ ನಿಮ್ಮ ಅವ್ಗ ಹೇಳ್ಬೇಕಾಗಿತ್ತವಾಗ. ನಿಮ್ಮ ಅವ್ವ ನಾ ಮಾಡ ಮಟ ಹಿಂಗ ಕುಂದಿರ್ತಿದ್ಲ, ಕಟ್ಟಿ ಹಿಡ್ಕೊಂಡು ಅವಾಗ ಯಾಕೆ ಹೇಳಿಲ್ಲ ಉಪದೇಶ ನಿಮ್ಮ ಅವ್ಗ? ಇಲ್ಲೋಡ, ನಮ್ಮ ಅವನ ಹೆಸರು ಇಂತ ಉರಿ ಬಿಸಿಲಾಗ ತೆಗಿಬಿಡ. ಏನ ಆಕಿ ಶಿವನ್ ಪದ ಸೇದಿ ಬಾಳ ವರ್ಷ ಆತ, ಈಗ ಯಾಕೆ ತಗದಿ ಆಕಿದ? ಮತ್ತೆ ಉಪದೇಶ ಮಾಡಕ್ ಬಂದಿಯಲ್ಲ, ಅದಕ್ಕೆ ನೆನೆಸ್ಬೇಕಾತ್ ನಾನು. ಕಾಲ ಕುಂತಂಗ ಹಿಂಗ ಕುಂದಿರ್ತಿದ್ಲು, ಮಾಡ ಮಟಾನು ಇಂತ ಹೊಟ್ಟೆ ಇಟ್ಕೊಂಡು ಹಿಂಗ ಮಾಡ್ತಿದ್ನಿ. ಹಾರೇ ಒಂದಿನ ನಾನು ಬಿಡಿಸಿ ಮಾಡಿದ್ಲ ನಿಮ್ಮವ್ವ. ಆಕಿ ಮಾಡಿ ಕಲ್ಸಿದ್ರೆ ನಾನು ಕಲಿತಿದ್ದೆ. ಈಗ ನಾನು ಸಸಿ ಬಿಡಿಸಿ ಮಾಡ್ತಿದ್ದೆ. ನಿಮ್ಮವ್ ಹೆಂಗ್ ಕಲ್ಸಾಳ ನಾನು ಹಂಗ ಇಟ್ಕೊಳಕ್ ನೋಡ್ ನಮ್ಮ ಸಸಿನ. ನಿನ್ನ ಬಾಯ್ ಹತ್ತದ ಆಗೋದಿಲ್ಲ, ನನಗ ಸಾಧ್ಯನೇ ಇಲ್ಲ. ಆಗೋದಿಲ್ಲ ಹೋದಿಲ್ಲ, ಗೊತ್ತೈತಿಲ್ಲ ಇದು. ಮತ್ತೆ ಬಾಯಿ ಮುಚ್ಕೊಂಡು ಕುಂದ್ರ ನೀ ನಡಕ ಬಂದಿ ನೋಡ. ಮತ್ ನಿನ್ನ ಸುಮ್ನ ಕುಂದ್ರು ಅಂತ ಸುಖ ಯಾವುದು ಅಲ್ಲ. ಬಂದೇನ? ಎಲ್ಲದಿ ರೀ ಅತ್ತಿಯವ್ರ? ನನ್ನ ಹೆಸರು ಅಲ್ಲ, ಜಾನಕಿ. ಯವ್ವ ತಾಯಿ, ನಿನ್ನ ಹೆಸರು ಜಾನಕಿ ಅಲ್ಲ ಯವ್ವ, ನನ್ನ ಜೀವ ತಿನ್ನಕಿ. ಯಾಕ್ರಿ ಅತ್ತಿಯವ್ರ? ನಾ ಯಾಕೆ ನಿಮ್ ಜೀವ ತಿಂತೇನಿ? ಮತ್ತೇನ ನಿನಗ ನಿಮ್ಮ ಅಪ್ಪ ನಿಮ್ಮವ್ವ ಚಂದಾಗಿ ಸಾಲಿ ಕಲ್ಚಾರನ ಇಲ್ಲ ನಿನಗ? ನಯ ನೋಡಿ ಕಲ್ಚಾರನ ಇಲ್ಲ. ಅತ್ತಿ ಮಾವನ್ ಸೇವಾ ಮಾಡ್ಬೇಕಂತ ಕಲಿಸಿ ಕಳ್ಸಾಳ ಏನಿಲ್ಲ ನಿಮ್ಮವ್ವ? ಏನ ಅತ್ತಿನ ಉಪವಾಸ ಇಟ್ಟು 3 ಹೊಂಟಟ್ಲೆ ಫೋಟೋದಾಗ ಕುಂದ್ರಸ್ ಅಂತ ಹೇಳಿ ಕಳ್ಸಾಳ? ನೀವು ಫೋಟೋದಾಗ ಕುಂದಿರ್ತೀರ? ಹಂಗ ಅನ್ಬೇಡ್ರಿ ಅತ್ತಿರ. ಮತ್ತ ನನ್ನ ಖುಷಿಗೆ ಎದಿ ಹೊಡ್ಕೊಂಡು ಸತ್ಗಿತ್ತೇನೆ ನಾನು. ಏನಂದಿ? ಖುಷಿಗೆ ಎದಿ ಹೊಡ್ಕೊಂತೀಯ? ಅವ್ವ, ಅದಕ್ಕ ನನ್ನ ಉಪವಾಸ ಇಟ್ಟು ಕೊಲ್ಲಕ ನಿಂತಿ ಬಿಡ್ಲೆ ನೀನು. ಟೈಮ್ ನೋಡಿ ಎಷ್ಟಾತ, ಮುಂಜಾನಿಂದ ನಾಷ್ಟ ಇಲ್ಲ ಏನಿಲ್ಲ. ಅದಕ್ಕ ನಾ ಏನ್ ಮಾಡಕ್ ಹೋಗ್ಲಿ? ಮುಂಜಾನೆ ಎದ್ದು ಅವಲಕ್ಕಿ ನೀರಾಗ ಹಾಕೇನಿ, ಇನ್ನೇನು ಬಸಿಬೇಕು ಅನ್ನೋದ್ರಾಗ ಬಾರ ಎಲ್ಲದಿ ಹೂ ಹರ್ಕೊಂಡ್ ತಂದು ಕೊಡ್ಬಾ ಪೂಜಕ್ಕ ಅಂದ್ರಿ. ಅವಲಕ್ಕಿ ನೀರಾಗ ಹಾಕೇನಿ, ದ್ಯಾಸ್ ಹಾರಿ ಓಸು ಹೂ ಹರೆ ಮಠ ಅಂದ್ರ ಅವಲಕ್ಕಿ ಓಟು ಮುದ್ದೆಗೈತಿ. ಒಗ್ಗರಣೆ ಮಾಡಿಟ್ಟೇನಿ, ಎಲ್ಲ ಆಗೈತಿ. ಅದು ನೋಡಿದ್ರ ನೀರ್ ಹಿಡ್ಕೊಂಡು ಓಟು ಕಲ್ಲು ಮಲ್ಲಪ್ಪಾಗೈತಿ ಅವಲಕ್ಕಿ ಅನ್ನೋದು. ಏನ್ ಮಾಡ್ಲಿ? ಅದಕ್ಕ ಪ್ಯಾನ್ಗೆ ಆರಿಟ್ಟು ಬಂದೇನದನ್ನ. ಯವ್ವ, ಅವಲಕ್ಕಿ ಮುದ್ದಿ ಮಾಡಿಯ? ನಿನಗ ಅವಲಕ್ಕಿ ತೋಸೋದ್ ಬಿಟ್ಟು ಓಡಿ ಬಂದು ಹೂ ಹರಿದ್ ಕೊಡನ್ ಎನ್ನನ? ಅದನ್ನ ಬಸದ್ ಹರಿಬೇಕಿಲ್ಲ ಹೂವ? ಅಲ್ರಿ, ಮುಂಜಾನೆ ಉಸಲ್ ಬಿಟ್ರ ನೀವ? ಯಾನವ ನೀವು ಒದರ್ತೀರಿ ಎಂತಾನ? ಇನ್ನ ವಟ ಹಸ್ತಾ ಬಾ ಅಂದಕ್ಕೆನ ಅದನ್ನ ಅಲ್ಲೇ ಇಟ್ಟು ಓಡಿ ಬಂದು ಹೂ ಹರಿಯಾಕ ಬಂದೆ ನಾನು. ಅದು ಹೋಗ್ಲಿ, ಮತ್ತೇನ್ ಮಾಡಿ ತಿನ್ನಾಕ? ಮತ್ತೇನ್ ಮಾಡ್ಲಿ? ಅದನ್ನ ಮಾಡದ 7-11 ಆಗೈತಿ. ಅದನ್ನ ತೆಳ್ಳಗ ಒಣಾಕಿ ಬಂದೇನಿ ಪ್ಯಾನ್ಗೆ. ಒಂದಿಟ್ಟು ಉದೂರ ಆತಂದ್ರ ಕಲಿಸ್ಕೊಡ್ತೇನೆ, ಕುಂದರ್ರಿ. ಯಪ್ಪ ದೇವ್ರ, ಏನು ಕರ್ಮ ಮಾಡಿದ್ನಿಪ್ಪ ನಾನು, ಇಂಥ ಸಸಿ ಕೊಟ್ಟಿದಿ. ನಮ್ಮವ್ಗ ಮಾಡಿದ್ದಲೇ ಕರ್ಮ ನಿನ್ನ ಬಿಟ್ಟಿತ್ತನ. ನೀ ನಮ್ಮವ್ಗ ಏನೇನು ಮಾಡಿ ಎಲ್ಲ ಅನುಭವಿಸೇ ಹೋಗ್ಬೇಕು. ನೀ ಡುಮ್ಮಿ ಸೇರಿಗೆ ಸವ್ವಾ ಸೇರ ಬರಬ್ಬರಿ ಕೂಡ ಅವನ ಸೊಸಿ. ಅಲ್ಲ, ಒಗ್ಗರಣೆ ಐತಂತಿದಿ? ಒಂದೆರಡು ಚುಮ್ಮರ್ ಗಿಮ್ಮರ್ ಕಲಿಸ್ಬಾರ್ದನ? ಅಲ್ಲ, ನೀವ ವಟ ಅಂತಿರ್ತೀರಿ. ಒಬ್ಬ ದುಡೇವ ನನ್ನ ಮಗ 4 ಮಂದಿ ಕುಂತು ತಿನ್ನರ ನೋಡಿ ಇತಿ ಮಿತಿ ಒಟ್ಟ ಹಾಳಾಗ್ಲಾರ್ದಂಗ್ ಮಾಡ ಅಂತ ನೀವ ಅಂತೀರಿ. ಮತ್ತೀಗ ಚುಮ್ಮರಿ ಹಚ್ಕೊಂಡು ತಿಂದ್ವಿ ಅಂದ್ರ ಅವಲಕ್ಕಿ ಹಾಳಾಗಂಗಿಲ್ಲನೆ? ತಡ್ರಿ ಒಂದಿಟ, 1 ತಾಸು ಲೇಟ್ ಆದ್ರೂ ಪರವಾಗಿಲ್ಲ. ಈಗ ಒಂದಿಟ ಅರಿದ್ ಬಂದ್ರೆ ಉದುರಕ್ಕವು ಕಲಿಸ್ಕೊಡ್ತೇನಿ. ಇವ್ವ ಹೆಚ್ಚಿನ ಮಿಂಡ್ರದ ಬಿಡಿಕಿ ನೋಡ, ಒಂದು ಮಾತಿಗೆ ಸೋಲ್ತಾ ನೋಡ, ಎದುರು ಉತ್ತರ ಹೆಂಗ್ ಕೊಡ್ತಾಳ? ಇದನ್ನ ಏನ್ ನೋಡಿ ಕಟ್ಕೊಂಡ್ ಬಂದಾನ ಇವ? ಗಾಡಿ ಮೇಲಿನ ಹಲ್ಲಿಗೈತಿ. ಒಂದಿಟ್ಟು ಕಂಡಿಲ್ಲ ಪಿಂಡಿಲ್ಲ. ಇವ್ರಪ್ಪನ ಮನ್ಯಾಗ ಕೂಳ್ ಹಾಕ್ಯಾರ ಏನಿಲ್ಲ. ಎಂತ ಚಂದ ಕಳ್ಳ್ಯಾಗ ಚಂದ ಹುಡುಗ್ಯಾರಿದ್ವು. ಮಾಡ್ಕೊಳ್ಳೋದು ಬಿಟ್ಟು ಭಾಡೆ ಇದನ್ನ ಒಳೆ ತಂದು ಇದಿ ಮಾಡೈತಿವ ನನಗೆ. ಅವೇನದನ ಭಾಡೆ ಎದ್ದಾನ ಏನಿಲ್ಲವ ನಿನ್ನ ಗಂಡ? ಎದ್ದು ಬಾಳತಾತ ಏನೇನು ಮಾತಾಡ್ತೀರಿ ಕೇಳಾಕತ್ತಾರ ಕುಂತ. ಕೇಳಿದ್ ಸಾಕ, ಹೊರಗೆ ಬಾ ಅನ್ನವಂಗ. ಕೇಳ್ತಾನ ನಿಮಗ? ಹೇಳಿದ್ದೆ ಬರ್ರಿ ಹೊರಗ. ಏನಾತ್ವಿ? ಎದಕ್ ಒದರ್ತೀವಿ ಮುಂಜಾನೆದ್ದ? ಬಾರ ಲಡ್ದು ಹುಚ್ಚಿಡ್ದೈತೆ ನನಗೆ, ಅದಕ್ಕೆ ಒದರ್ತೇನೆ ಬಾ. ನಿಮಗೆ ಈಗ ಗೊತ್ತಾತನ? ನಮ್ಗೆ ಯಾವಾಗ ಗೊತ್ತಾಗೈತಿ?
ಏನ ಗುನುಗುನು ಅಂತೀಯಲ್ಲೇ? ಏನಿಲ್ಲ, ಬಿಪಿ ಗುಳಿಗೆ ತಗೊಂಡ್ರೆ ಏನ ಇಲ್ಲ ಅಂತ ಕೇಳಿದೆ. ಹೇ ಮಿಂಡ್ರಿ, ಖಾಲಿ ಹೊಟ್ಟಿಲೆ ಗುಳಿಗೆ ತಗೊಂತಾರನ? ಅದನ್ನ ಹೊಟ್ಟಿಗೆ ಏನಾರ ಕೊಡು, ತಿಂದು ತಗೊಂತಾನೆ. ಅವಾಗ ಏನ್ರ ಮಾಡ್ಕೊಡ್ಬೇಕಿನ್ ನೀ ಮುಂಜಾನೆದ್ದು? ಆಕಿ ಗುಳಿಗಿರ್ತಾವು ತಗೊಳವು. ಮೊದ್ಲಕ್ಕಿಗೆ 9:30 10 ಗಂಟೆ ಅಂದ್ರೆ ನಾಷ್ಟಾ ಕೊಡು ಮುಂಜಾನೆದ್ದು. ಇಲ್ಲಿ ನೋಡ್ರಿ, ದಿನ ಮುಂಜಾನೆದ್ದು 9ಕ್ಕೆ ನಾಷ್ಟಾ ರೆಡಿ ಮಾಡ್ತಿದ್ದೇನ. ನನಗೇನ್ ತಿಂತಿತ್ತು? ಒಂದಿನ ಉಪ್ಪಿಟ್ಟು, ಒಂದಿನ ಇಡ್ಲಿ, ಒಂದಿನ ದೋಸೆ, ಒಂದಿನ ಅವಲಕ್ಕಿ, ಒಂದಿನ ಚುಮ್ಮರಿ, ಒಂದಿನ ಶಾವ್ಗಿ ಉಪ್ಪಿಟ್ಟು, ಹಿಂಗ ವೆರೈಟಿ ಮಾಡ್ತಿದ್ದೆ. ಬೇಕಂತ ನಾ ಮಾಡಿದ್ ಬಿಡುದು, ನಾ ಮಾಡ್ಲಾರದ್ ಕೇಳೋದು. ಇದನ್ನ ನಾಟಕ ಚಲೋ ಮಾಡಿದ್ಲಿ ಮವ್ವ. ಅದಕ್ಕ ಈಗ ಆಕಿಗೆ ಬೇಷಂಗ್ ಹೊಟ್ಟೆ ಹಸ್ತೆ ಯಾವ್ದು ಕೊಟ್ಟಿರ್ತೀನಿ ಅದ್ರ ಬಾಯಿ ಮುಚ್ಕೊಂಡು ತಿನ್ಬೇಕ. ಅಲ್ಲಿ ಮಟ ಮಾಡಂಗಿಲ್ಲ ನಾನು. ಅದಕ್ಕ ಸುಮ್ಮನೆ ಬಿಟ್ಬಿಟ್ಟೇನೆ ಕೆಲಸ ಎಲ್ಲ ಮಾಡಿ. ಎಲ್ಲ ಹೆಂಗ್ ತಿಳ್ಕೊಂತ ನೋಡು. ಅಲ್ಲಿ ಬೇಯವ್ವ, ದಿನಾ ಒಂದೊಂದ್ ತರ ಮಾಡಿದ್ರೆ ಯಾಕೆ ತಿನ್ನಬಾರ್ದು ಬೇ ನೀನು ಸುಮ್ಮನೆ ಕುತ್ಕೊಂಡು? ಎದಕ್ ಬೇಕು ನಿನಗ? ಸುಮ್ಮನೆ ಪೂಜೆ ಮಾಡಿದಿನ 9:00 ನಾಷ್ಟಾ ಮಾಡಿ ಗುಳಿಗೆ ತಗೊಂಡು ಯಾಕೆ ಸುಮ್ಮನೆ ಕುಂದ್ರಂಗಿಲ್ ಬೇ? ನೀನು ಟೆನ್ಷನ್ ಮಾಡ್ಕೊಂತಿ, ನಮಗೂ ಟೆನ್ಷನ್ ಕೊಡ್ತೀಯಲ್ಲ. ಏನ ಭಾಡೆ, ನಾ ಮನ್ಯಾಗಿರದ ವಜ್ಜಾಗೈತನ ಏನ? ನಾನ ಬ್ಯಾಸ್ರಾಗೇನೆ ಎಲ್ಲಾರ್ಗಿ. ಅಲ್ಲಿ ಬೇ ಏನಾರ ಹೇಳಿದ್ರೆ ಏನಾರ ಅಂತೀಯಲ್ ಬೇ ನೀನು ಜಲ್ದಿ ಮುಂಜಾನೆದ್ದು ಎಲ್ಲ ಮಾಡಿರ್ತಾಕಿ ನಾಷ್ಟಾ. ನೀ ತಣ್ಣಗೆ ಏನಿರ್ತೈತೆ ಅದನ್ನ ತಿಂದು ಗುಳಿಗೆ ತಗೊಂತ ನಾ ಹೇಳಾಕತ್ತೇನಿ. ನೀ ವಜ್ಜಾಗಿ ಹಗರಾಗಿ ಅಂತ ಹೇಳಾಕತ್ತಿಲ್ಲ. ಸಸಿ ಬಂದ 3 ದಿವಸದಾಗ ಮಗ ಬದಲಿಯಾದ, ಹೆಂಡತಿ ಮೇಲೆ ಗಟ್ಟುತ್ತಾನ. ಯವ್ವ ತಡಿ, ನಿನಗೀಗ ನಾಷ್ಟಾ ಬೇಕು ಹೌದಿಲ್ಲ? ಸುಮ್ ಕುಂದ್ರು, ನಾ ಹೋಟೆಲ್ಗೆ ಹೋಗಿ ಇಡ್ಲಿ ಕಟ್ಟಿಸ್ಕೊಂಡ್ಬಿಡ್ತೇನೆ. ಅವೇ ನೀ ತಿಂದು ಗುಳಿಗೆ ತಗೋ. ಅವ್ರು ಯಾವಾಗಾರ ಯಾಕೆ ತಿನ್ವಲ್ರಕ್ ಮಾಡ್ಕೊಂಡು. ಹೌದಾ? ಹಂಗಾರ 2 ಇಡ್ಲಿ 2 ವಡ ತಂದು ಬಿಡಪ್ಪ, ಹೊಡೆ ತುಂಬತೈತೆ ಅಂದ್ರ. ಕೆಲಸ ಮಾಡ, ಅವಲಕ್ಕಿ ಬಿಡು, ಉಷ್ಟ್ರಿಗೆ ಇಡ್ಲಿ ವಡ ಕಟ್ಟಿಸ್ಕೊಂಡ್ಬಂದ್ಬಿಡ್ತೇನೆ. ತಗೋ, ಈಗ ಅಳ ಮಸಡಿ ಮಾಡಿದ್ಲು ಆಗ್ಲಿ ಕುಲು ನಕ್ಕೊಂತ ವಡ ಬೇಕಂತ ವಡ. ಇಂಥದ್ದು ಹೊರಗಿಂದ ಪುಗ್ಗೆವ್ ತಿನ್ನಾಕ ಶಾಣೆ ಅದಾಳ. ಮೊದ್ಲ ಪುರಿ ಉಬ್ಬದಂಗ ಉಬ್ಬ್ಯಾಳ. ಯಪ್ಪ, ನಿನಗೂ ಇಡ್ಲಿ ವಡ ತರ್ಲಿ ಹುದಿಲ್ಲ? ಮತ್ತೇನ್ ಬೇಕ? ಏನ್ ಬೇಡಪ್ಪ, ಎಲ್ಲಾರ್ಗಿ ಇಡ್ಲಿ ವಡ ತಂದ್ಬಿಡು. ಅಯ್ಯಯ್ಯ ಬ್ಯಾಡ್ರಿ, ಬರೀ ಇಡ್ಲಿ ತಗೊಂಬರ್ರಿ. ಹಿಂದಾಗಡೆ ನಿಮ್ಮವ್ವ ನನಗ್ ಒದರಾಡ್ತಾಳ. ನನ್ನ ಮಗ ಒಬ್ಬ ದುಡಿಯವ 4 ಮಂದಿ ಕುಂತ್ ತಿನ್ನಾರ ಅಂತ ಹೇಳಿ. ತಗೋ ಬಂತ್ ನೋಡಿದ್ ನಡಕ ನಂದೊಂದ್ ಎಲ್ಲಿ ಇಡ್ಲಿ ಅಂತ ಹೇಳಿ. ಯಪ್ಪ, ಈಕಿ ಪಿಸರಿ ಮಾತ್ ಕೇಳ್ಬೇಡ, ಹೋಗು ಎಲ್ಲಾರ್ಗಿ ಇಡ್ಲಿ ವಡ ತಗೊಂಬಾ. ಆತ್ ತಗೊಂಬರ್ತೇನೆ. ನನ್ನ ಮಗನಂತ ಮಗನ ಇಲ್ಲ ಯಾರು. ನೋಡಿ ಇಡ್ಲಿ ವಡ ತರಾಕತ್ತ ನನಗ. ಇವ ಹೊಡೆತುಂಬ ತಿಂದು ಗುಳಿಗೆ ತಗೊಂತೇನೆ. ಆಗಲೇ ಅವಂಗ ಬಾಡ ಬೆಶ ಅನ್ನ ಮಠ ಬಾಯ್ ಎತ್ಲಿಲ್ಲ. ಈಗ ಮಗನಂತ ಮಗನ ಇಲ್ಲಂತ. ಈಕೆ ಯಾವಾಗ ಎಕ್ಕಡೆ ತಿರುಗ್ತಾಳೋ, ಯಾರ ಪರವಾಗಿ ಮಾತಾಡ್ತಾಳೋ ದೇವ್ರಿಗೆ ಗೊತ್ತು. ತಗೋರಿ ಇಡ್ಲಿ ವಡ ಹೊಡೀರಿ. ಮಧ್ಯಾಹ್ನಕ್ಕ ರಾತ್ರಿಗೆ ಅದ ಅವಲಕ್ಕಿನ ಹಚ್ತೇನೆ. ಇನ್ನೊಟ್ಟು ಆರಿ ಉದೂರಾಗಿ ಆಗಿರ್ತಾವ. ಯಾಕ ಪಿಸ್ರಿ, ಮಧ್ಯಾಹ್ನಕ್ಕೆ ಯಾರು ತಿನ್ಬೇಕು ಅವಲಕ್ಕಿನ? ಅಡ್ಗೆ ಮಾಡಿ ಚಂದಾಗೆ ರೊಟ್ಟಿ ಪಲ್ಯ ಅವು ಇಲ್ಲೋಡ. ಅರ್ಧ ಕೆಜಿ ಅವಲಕ್ಕಿ ಅವ, ಅವನ್ಯಾಕೆ ವೇಸ್ಟ್ ಮಾಡೋದು? ಒಬ್ಬ ದುಡಿಯವ್ ನನ್ನ ಗಂಡ 4 ಮಂದಿ ಕುಂತು ತಿನ್ನಾರ. ಅದಕ್ಕೆ ಅವಲಕ್ಕಿ ಯಾವಾಗ ಕಲಿಯಕ್ಕೆ ಅವಾಗ ಅಡ್ಗೆ ಮಾಡಕ್ ನಾನು. ಅಲ್ಲಿ ಮಟ ನಾ ರೂಮ್ನಾಗ ಕುಂತಿರ್ತೇನೆ, ಯಾರು ಒದರ್ತಕ್ಕದ್ದಲ್ಲ. ನೋಡಿಕಿನ ಖಜ್ಜಾನ ಎಷ್ಟೈತ್ ಸೊಕ್ಕ. ಮಧ್ಯಾಹ್ನಕ್ಕೆ ಅವಲಕ್ಕಿ ನಿನಗ ತಿನ್ನಿಸ್ತೇನೆ ತಡಿ ಬರಬ್ಬರಿ. ಯಪ್ಪ ಪರಮಾತ್ಮ, ಮನ್ಯಾಗ ಮಳಿ ಬಂದು ನಿಂತಂಗ ಆತ್ ನೋಡು ಬಾಳೆ. ಸುಡ ಇಡ್ಲಿ ವಡ ಬರ್ತಾವ, ಮಸ್ತಾಗಿ ಹೊಡಿತೀನಿ ಹಾಕ್ಕೊಂಡೀಗ. ನಮ್ಮ ಈ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ. ಹಂಗ ನಮ್ಮ ಈ ವಿಡಿಯೋವನ್ನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಹೊಸದಾಗಿ ಯಾರ್ಯಾರು ನಮ್ಮ ಈ ವಿಡಿಯೋವನ್ನ ನೋಡಾಕತ್ತೀರಿ, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ.